ಯಡಿಯೂರಪ್ಪನವರಿಗೆ ಎಸ್ಟಿ ಸೋಮಶೇಖರ್ ಅವರು ಸುದೀರ್ಘವಾದಂತಹ ಪತ್ರವನ್ನ ಬರೆದಿದ್ದಾರೆ. ವಾಪಸ್ ಬಿಜೆಪಿಗೆ ಕರೆದುಕೊಳ್ಳುವಂತೆ ಪತ್ರದಲ್ಲಿ ಮನವಿಯನ್ನ ಮಾಡಿರುವಂತದ್ದು. ಬಿಜೆಪಿಯಿಂದ ಉಚ್ಚಾಟನೆಯಾಗಿದ್ದಾರೆ ಸೋಮಶೇಖರ್ ಅವರು. ಯಾವುದೇ ಆಮಿಷ ಇಲ್ಲದೆ ಆಗ ಕಾಂಗ್ರೆಸ್ಗೆ ರಾಜೀನಾಮೆಯನ್ನ ಕೊಟ್ಟಿದ್ರು. ಈಗ ಸುದೀರ್ಘವಾಗಿ ಈ ಪತ್ರವನ್ನ ಬರೆಯುವ ಮುಖಾಂತರವಾಗಿ ವಾಪಸ್ ಬಿಜೆಪಿಗೆ ಕರೆದುಕೊಳ್ಳುವಂತೆ ಮನವಿಯನ್ನ ಮಾಡಿದ್ದಾರೆ. ಯಡಿಯೂರಪ್ಪನವರಿಗೆ ಪತ್ರವನ್ನ ಬರೆಯುವ ಮುಖಾಂತರವಾಗಿ ನಮ್ಮ ಸಹಕಾರದಿಂದ ನೀವು ಸಿಎಂ ಕೂಡ ಆಗಿದ್ರಿ, ನಮ್ಮನ್ನ ಮಂತ್ರಿ ಮಾಡಿದ್ದಕ್ಕೆ ನಿಮ್ಮ ಮೇಲೆ ಗೌರವವಿದೆ, ಪಕ್ಷದಿಂದ ಉಚ್ಚಾಟಿಸಿ ವಾಪಸ್ ಕರೆಸಿಕೊಳ್ಳಿ. ಈಗ ವಾಪಸ್ ತೆಗೆದುಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ 13 ಪ್ರಶ್ನೆ ಕೇಳಿದ್ದಾರೆ ಸೋಮಶೇಖರ್ ಅವರು, ಎಸ್ಟಿ ಸೋಮಶೇಖರ್ ಅವರು. ಪ್ರಮುಖವಾಗಿ ನೋಡಿ, ಒಂದು ಕಡೆ ಯಡಿಯೂರಪ್ಪನವರು ಸಿಎಂ ಆಗುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ಒಂದಷ್ಟು ಜನ ಬಿಜೆಪಿಗೆ ಜಂಪ್ ಆಗ್ತಾರೆ. ಆ ಕ್ಷಣವನ್ನ ಕೂಡ ಇಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಎಸ್ಟಿ ಸೋಮಶೇಖರ್ ಅವರು. ನೈಸ್ ವಿಚಾರವಾಗಿ ಸದನದಲ್ಲಿ ಚರ್ಚೆ ಮಾಡಿದ್ದೆ, ಆದರೆ ರುದ್ರೇಶ್ ನನ್ನ ಬಗ್ಗೆ ಅಗೌರವದಿಂದ ಮಾತನಾಡಿದ್ರು. ಬಿಜೆಪಿಗೆ ಬರಬೇಕಾದ್ರೆ ಬೂಟ್ ನೆಕ್ಕಿ ಬರಬೇಕಾ? ಬೂಟ್ ನೆಕ್ಕುವ ಸಂಸ್ಕೃತಿ ಬಿಜೆಪಿಯಲ್ಲಿದೆಯಾ? ನನ್ನ ಪ್ರಶ್ನೆಗಳಿಗೆ ಉತ್ತರ ನೀಡಿ, ನಿಮ್ಮ ನಿರ್ಣಯವನ್ನ ತಿಳಿಸಿ. ನೀವು ಕೊಡುವಂತಹ ಉತ್ತರ ನನಗೆ ಬಹಳ ಮುಖ್ಯವಾದದ್ದು ಅಂತ ಬಿಎಸ್ವೈಗೆ ಪತ್ರವನ್ನ ಬರೆದಿದ್ದಾರೆ ಎಸ್ಟಿ ಸೋಮಶೇಖರ್ ಅವರು. ಕೆಲವೊಂದಷ್ಟು ಸುಮಾರು 13 ಪ್ರಶ್ನೆಗಳನ್ನ ಕೇಳುವ ಮುಖಾಂತರವಾಗಿ ಮತ್ತೆ ವಾಪಸ್ ನನ್ನನ್ನು ಬಿಜೆಪಿಗೆ ಕರೆಸಿಕೊಳ್ಳಿ ಅನ್ನುವಂತಹ ವಿಚಾರವಾಗಿ ಇತ್ತೀಚೆಗೆ ಈ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ, ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪರವಾಗಿ ಹೇಳಿಕೆಯನ್ನ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಬಿಜೆಪಿಯ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿತ್ತು. ಈಗ ಮತ್ತೆ ವಾಪಸ್ ಕರೆದುಕೊಳ್ಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರ ಬರೆದಿದ್ದಾರೆ. ಯಡಿಯೂರಪ್ಪನವರಿಗೆ ಎಸ್ಟಿ ಸೋಮಶೇಖರ್ ಅವರು ಸುದೀರ್ಘವಾದಂತಹ ಪತ್ರವನ್ನ ಬರೆದಿದ್ದಾರೆ. ವಾಪಸ್ ಬಿಜೆಪಿಗೆ ಕರೆದುಕೊಳ್ಳುವಂತೆ ಪತ್ರದಲ್ಲಿ ಮನವಿಯನ್ನ ಮಾಡಿರುವಂತದ್ದು. ಬಿಜೆಪಿಯಿಂದ ಉಚ್ಚಾಟನೆಯಾಗಿದ್ದಾರೆ ಸೋಮಶೇಖರ್ ಅವರು. ಯಾವುದೇ ಆಮಿಷ ಇಲ್ಲದೆ ಆಗ ಕಾಂಗ್ರೆಸ್ಗೆ ರಾಜೀನಾಮೆಯನ್ನ ಕೊಟ್ಟಿದ್ರು. ಈಗ ಸುದೀರ್ಘವಾಗಿ ಈ ಪತ್ರವನ್ನ ಬರೆಯುವ ಮುಖಾಂತರವಾಗಿ ವಾಪಸ್ ಬಿಜೆಪಿಗೆ ಕರೆದುಕೊಳ್ಳುವಂತೆ ಮನವಿಯನ್ನ ಮಾಡಿದ್ದಾರೆ. ಯಡಿಯೂರಪ್ಪನವರಿಗೆ ಪತ್ರವನ್ನ ಬರೆಯುವ ಮುಖಾಂತರವಾಗಿ ನಮ್ಮ ಸಹಕಾರದಿಂದ ನೀವು ಸಿಎಂ ಕೂಡ ಆಗಿದ್ರಿ, ನಮ್ಮನ್ನ ಮಂತ್ರಿ ಮಾಡಿದ್ದಕ್ಕೆ ನಿಮ್ಮ ಮೇಲೆ ಗೌರವವಿದೆ, ಪಕ್ಷದಿಂದ ಉಚ್ಚಾಟಿಸಿ ವಾಪಸ್ ಕರೆಸಿಕೊಳ್ಳಿ. ಈಗ ವಾಪಸ್ ತೆಗೆದುಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ 13 ಪ್ರಶ್ನೆ ಕೇಳಿದ್ದಾರೆ ಸೋಮಶೇಖರ್ ಅವರು, ಎಸ್ಟಿ ಸೋಮಶೇಖರ್ ಅವರು. ಪ್ರಮುಖವಾಗಿ ನೋಡಿ, ಒಂದು ಕಡೆ ಯಡಿಯೂರಪ್ಪನವರು ಸಿಎಂ ಆಗುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ಒಂದಷ್ಟು ಜನ ಬಿಜೆಪಿಗೆ ಜಂಪ್ ಆಗ್ತಾರೆ. ಆ ಕ್ಷಣವನ್ನ ಕೂಡ ಇಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಎಸ್ಟಿ ಸೋಮಶೇಖರ್ ಅವರು. ನೈಸ್ ವಿಚಾರವಾಗಿ ಸದನದಲ್ಲಿ ಚರ್ಚೆ ಮಾಡಿದ್ದೆ, ಆದರೆ ರುದ್ರೇಶ್ ನನ್ನ ಬಗ್ಗೆ ಅಗೌರವದಿಂದ ಮಾತನಾಡಿದ್ರು. ಬಿಜೆಪಿಗೆ ಬರಬೇಕಾದ್ರೆ ಬೂಟ್ ನೆಕ್ಕಿ ಬರಬೇಕಾ? ಬೂಟ್ ನೆಕ್ಕುವ ಸಂಸ್ಕೃತಿ ಬಿಜೆಪಿಯಲ್ಲಿದೆಯಾ? ನನ್ನ ಪ್ರಶ್ನೆಗಳಿಗೆ ಉತ್ತರ ನೀಡಿ, ನಿಮ್ಮ ನಿರ್ಣಯವನ್ನ ತಿಳಿಸಿ. ನೀವು ಕೊಡುವಂತಹ ಉತ್ತರ ನನಗೆ ಬಹಳ ಮುಖ್ಯವಾದದ್ದು ಅಂತ ಬಿಎಸ್ವೈಗೆ ಪತ್ರವನ್ನ ಬರೆದಿದ್ದಾರೆ ಎಸ್ಟಿ ಸೋಮಶೇಖರ್ ಅವರು. ಕೆಲವೊಂದಷ್ಟು ಸುಮಾರು 13 ಪ್ರಶ್ನೆಗಳನ್ನ ಕೇಳುವ ಮುಖಾಂತರವಾಗಿ ಮತ್ತೆ ವಾಪಸ್ ನನ್ನನ್ನು ಬಿಜೆಪಿಗೆ ಕರೆಸಿಕೊಳ್ಳಿ ಅನ್ನುವಂತಹ ವಿಚಾರವಾಗಿ ಇತ್ತೀಚೆಗೆ ಈ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ, ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪರವಾಗಿ ಹೇಳಿಕೆಯನ್ನ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಬಿಜೆಪಿಯ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿತ್ತು. ಈಗ ಮತ್ತೆ ವಾಪಸ್ ಕರೆದುಕೊಳ್ಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರ ಬರೆದಿದ್ದಾರೆ. ಯಡಿಯೂರಪ್ಪನವರಿಗೆ ಎಸ್ಟಿ ಸೋಮಶೇಖರ್ ಅವರು ಸುದೀರ್ಘವಾದಂತಹ ಪತ್ರವನ್ನ ಬರೆದಿದ್ದಾರೆ. ವಾಪಸ್ ಬಿಜೆಪಿಗೆ ಕರೆದುಕೊಳ್ಳುವಂತೆ ಪತ್ರದಲ್ಲಿ ಮನವಿಯನ್ನ ಮಾಡಿರುವಂತದ್ದು. ಬಿಜೆಪಿಯಿಂದ ಉಚ್ಚಾಟನೆಯಾಗಿದ್ದಾರೆ ಸೋಮಶೇಖರ್ ಅವರು. ಯಾವುದೇ ಆಮಿಷ ಇಲ್ಲದೆ ಆಗ ಕಾಂಗ್ರೆಸ್ಗೆ ರಾಜೀನಾಮೆಯನ್ನ ಕೊಟ್ಟಿದ್ರು. ಈಗ ಸುದೀರ್ಘವಾಗಿ ಈ ಪತ್ರವನ್ನ ಬರೆಯುವ ಮುಖಾಂತರವಾಗಿ ವಾಪಸ್ ಬಿಜೆಪಿಗೆ ಕರೆದುಕೊಳ್ಳುವಂತೆ ಮನವಿಯನ್ನ ಮಾಡಿದ್ದಾರೆ. ಯಡಿಯೂರಪ್ಪನವರಿಗೆ ಪತ್ರವನ್ನ ಬರೆಯುವ ಮುಖಾಂತರವಾಗಿ ನಮ್ಮ ಸಹಕಾರದಿಂದ ನೀವು ಸಿಎಂ ಕೂಡ ಆಗಿದ್ರಿ, ನಮ್ಮನ್ನ ಮಂತ್ರಿ ಮಾಡಿದ್ದಕ್ಕೆ ನಿಮ್ಮ ಮೇಲೆ ಗೌರವವಿದೆ, ಪಕ್ಷದಿಂದ ಉಚ್ಚಾಟಿಸಿ ವಾಪಸ್ ಕರೆಸಿಕೊಳ್ಳಿ. ಈಗ ವಾಪಸ್ ತೆಗೆದುಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ 13 ಪ್ರಶ್ನೆ ಕೇಳಿದ್ದಾರೆ ಸೋಮಶೇಖರ್ ಅವರು, ಎಸ್ಟಿ ಸೋಮಶೇಖರ್ ಅವರು. ಪ್ರಮುಖವಾಗಿ ನೋಡಿ, ಒಂದು ಕಡೆ ಯಡಿಯೂರಪ್ಪನವರು ಸಿಎಂ ಆಗುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ಒಂದಷ್ಟು ಜನ ಬಿಜೆಪಿಗೆ ಜಂಪ್ ಆಗ್ತಾರೆ. ಆ ಕ್ಷಣವನ್ನ ಕೂಡ ಇಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಎಸ್ಟಿ ಸೋಮಶೇಖರ್ ಅವರು. ನೈಸ್ ವಿಚಾರವಾಗಿ ಸದನದಲ್ಲಿ ಚರ್ಚೆ ಮಾಡಿದ್ದೆ, ಆದರೆ ರುದ್ರೇಶ್ ನನ್ನ ಬಗ್ಗೆ ಅಗೌರವದಿಂದ ಮಾತನಾಡಿದ್ರು. ಬಿಜೆಪಿಗೆ ಬರಬೇಕಾದ್ರೆ ಬೂಟ್ ನೆಕ್ಕಿ ಬರಬೇಕಾ? ಬೂಟ್ ನೆಕ್ಕುವ ಸಂಸ್ಕೃತಿ ಬಿಜೆಪಿಯಲ್ಲಿದೆಯಾ? ನನ್ನ ಪ್ರಶ್ನೆಗಳಿಗೆ ಉತ್ತರ ನೀಡಿ, ನಿಮ್ಮ ನಿರ್ಣಯವನ್ನ ತಿಳಿಸಿ. ನೀವು ಕೊಡುವಂತಹ ಉತ್ತರ ನನಗೆ ಬಹಳ ಮುಖ್ಯವಾದದ್ದು ಅಂತ ಬಿಎಸ್ವೈಗೆ ಪತ್ರವನ್ನ ಬರೆದಿದ್ದಾರೆ ಎಸ್ಟಿ ಸೋಮಶೇಖರ್ ಅವರು. ಕೆಲವೊಂದಷ್ಟು ಸುಮಾರು 13 ಪ್ರಶ್ನೆಗಳನ್ನ ಕೇಳುವ ಮುಖಾಂತರವಾಗಿ ಮತ್ತೆ ವಾಪಸ್ ನನ್ನನ್ನು ಬಿಜೆಪಿಗೆ ಕರೆಸಿಕೊಳ್ಳಿ ಅನ್ನುವಂತಹ ವಿಚಾರವಾಗಿ ಇತ್ತೀಚೆಗೆ ಈ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ, ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪರವಾಗಿ ಹೇಳಿಕೆಯನ್ನ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಬಿಜೆಪಿಯ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿತ್ತು. ಈಗ ಮತ್ತೆ ವಾಪಸ್ ಕರೆದುಕೊಳ್ಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರ ಬರೆದಿದ್ದಾರೆ.
ಯಡಿಯೂರಪ್ಪನವರಿಗೆ ಎಸ್ಟಿ ಸೋಮಶೇಖರ್ ಅವರು ಸುದೀರ್ಘವಾದಂತಹ ಪತ್ರವನ್ನ ಬರೆದಿದ್ದಾರೆ. ವಾಪಸ್ ಬಿಜೆಪಿಗೆ ಕರೆದುಕೊಳ್ಳುವಂತೆ ಪತ್ರದಲ್ಲಿ ಮನವಿಯನ್ನ ಮಾಡಿರುವಂತದ್ದು. ಬಿಜೆಪಿಯಿಂದ ಉಚ್ಚಾಟನೆಯಾಗಿದ್ದಾರೆ ಸೋಮಶೇಖರ್ ಅವರು. ಯಾವುದೇ ಆಮಿಷ ಇಲ್ಲದೆ ಆಗ ಕಾಂಗ್ರೆಸ್ಗೆ ರಾಜೀನಾಮೆಯನ್ನ ಕೊಟ್ಟಿದ್ರು. ಈಗ ಸುದೀರ್ಘವಾಗಿ ಈ ಪತ್ರವನ್ನ ಬರೆಯುವ ಮುಖಾಂತರವಾಗಿ ವಾಪಸ್ ಬಿಜೆಪಿಗೆ ಕರೆದುಕೊಳ್ಳುವಂತೆ ಮನವಿಯನ್ನ ಮಾಡಿದ್ದಾರೆ. ಯಡಿಯೂರಪ್ಪನವರಿಗೆ ಪತ್ರವನ್ನ ಬರೆಯುವ ಮುಖಾಂತರವಾಗಿ ನಮ್ಮ ಸಹಕಾರದಿಂದ ನೀವು ಸಿಎಂ ಕೂಡ ಆಗಿದ್ರಿ, ನಮ್ಮನ್ನ ಮಂತ್ರಿ ಮಾಡಿದ್ದಕ್ಕೆ ನಿಮ್ಮ ಮೇಲೆ ಗೌರವವಿದೆ, ಪಕ್ಷದಿಂದ ಉಚ್ಚಾಟಿಸಿ ವಾಪಸ್ ಕರೆಸಿಕೊಳ್ಳಿ. ಈಗ ವಾಪಸ್ ತೆಗೆದುಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ 13 ಪ್ರಶ್ನೆ ಕೇಳಿದ್ದಾರೆ ಸೋಮಶೇಖರ್ ಅವರು, ಎಸ್ಟಿ ಸೋಮಶೇಖರ್ ಅವರು. ಪ್ರಮುಖವಾಗಿ ನೋಡಿ, ಒಂದು ಕಡೆ ಯಡಿಯೂರಪ್ಪನವರು ಸಿಎಂ ಆಗುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ಒಂದಷ್ಟು ಜನ ಬಿಜೆಪಿಗೆ ಜಂಪ್ ಆಗ್ತಾರೆ. ಆ ಕ್ಷಣವನ್ನ ಕೂಡ ಇಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಎಸ್ಟಿ ಸೋಮಶೇಖರ್ ಅವರು. ನೈಸ್ ವಿಚಾರವಾಗಿ ಸದನದಲ್ಲಿ ಚರ್ಚೆ ಮಾಡಿದ್ದೆ, ಆದರೆ ರುದ್ರೇಶ್ ನನ್ನ ಬಗ್ಗೆ ಅಗೌರವದಿಂದ ಮಾತನಾಡಿದ್ರು. ಬಿಜೆಪಿಗೆ ಬರಬೇಕಾದ್ರೆ ಬೂಟ್ ನೆಕ್ಕಿ ಬರಬೇಕಾ? ಬೂಟ್ ನೆಕ್ಕುವ ಸಂಸ್ಕೃತಿ ಬಿಜೆಪಿಯಲ್ಲಿ ಇದೆಯಾ? ನನ್ನ ಪ್ರಶ್ನೆಗಳಿಗೆ ಉತ್ತರ ನೀಡಿ, ನಿಮ್ಮ ನಿರ್ಣಯವನ್ನ ತಿಳಿಸಿ, ನೀವು ಕೊಡುವಂತಹ ಉತ್ತರ ನನಗೆ ಬಹಳ ಮುಖ್ಯವಾದದ್ದು ಅಂತ ಬಿಎಸ್ವೈಗೆ ಪತ್ರವನ್ನ ಬರೆದಿದ್ದಾರೆ ಎಸ್ಟಿ ಸೋಮಶೇಖರ್ ಅವರು. ಕೆಲವೊಂದಷ್ಟು ಸುಮಾರು 13 ಪ್ರಶ್ನೆಗಳನ್ನ ಕೇಳುವ ಮುಖಾಂತರವಾಗಿ ಮತ್ತೆ ವಾಪಸ್ ನನ್ನನ್ನು ಬಿಜೆಪಿಗೆ ಕರೆಸಿಕೊಳ್ಳಿ ಅನ್ನುವಂತಹ ವಿಚಾರವಾಗಿ ಇತ್ತೀಚೆಗೆ ಈ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ, ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪರವಾಗಿ ಹೇಳಿಕೆಯನ್ನ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಬಿಜೆಪಿಯ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿತ್ತು. ಈಗ ಮತ್ತೆ ವಾಪಸ್ ಕರೆದುಕೊಳ್ಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರ ಬರೆದಿದ್ದಾರೆ. ವಾಪಸ್ ಬಿಜೆಪಿಗೆ ಕರೆದುಕೊಳ್ಳುವಂತೆ ಪತ್ರದಲ್ಲಿ ಮನವಿಯನ್ನ ಮಾಡಿರುವಂತದ್ದು. ಬಿಜೆಪಿಯಿಂದ ಉಚ್ಚಾಟನೆಯಾಗಿದ್ದಾರೆ ಸೋಮಶೇಖರ್ ಅವರು. ಯಾವುದೇ ಆಮಿಷ ಇಲ್ಲದೆ ಆಗ ಕಾಂಗ್ರೆಸ್ಗೆ ರಾಜೀನಾಮೆಯನ್ನ ಕೊಟ್ಟಿದ್ರು. ಈಗ ಸುದೀರ್ಘವಾಗಿ ಈ ಪತ್ರವನ್ನ ಬರೆಯುವ ಮುಖಾಂತರವಾಗಿ ವಾಪಸ್ ಬಿಜೆಪಿಗೆ ಕರೆದುಕೊಳ್ಳುವಂತೆ ಮನವಿಯನ್ನ ಮಾಡಿದ್ದಾರೆ. ಯಡಿಯೂರಪ್ಪನವರಿಗೆ ಪತ್ರವನ್ನ ಬರೆಯುವ ಮುಖಾಂತರವಾಗಿ ನಮ್ಮ ಸಹಕಾರದಿಂದ ನೀವು ಸಿಎಂ ಕೂಡ ಆಗಿದ್ರಿ, ನಮ್ಮನ್ನ ಮಂತ್ರಿ ಮಾಡಿದ್ದಕ್ಕೆ ನಿಮ್ಮ ಮೇಲೆ ಗೌರವವಿದೆ, ಪಕ್ಷದಿಂದ ಉಚ್ಚಾಟಿಸಿ ವಾಪಸ್ ಕರೆಸಿಕೊಳ್ಳಿ. ಈಗ ವಾಪಸ್ ತೆಗೆದುಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ 13 ಪ್ರಶ್ನೆ ಕೇಳಿದ್ದಾರೆ ಸೋಮಶೇಖರ್ ಅವರು, ಎಸ್ಟಿ ಸೋಮಶೇಖರ್ ಅವರು. ಪ್ರಮುಖವಾಗಿ ನೋಡಿ, ಒಂದು ಕಡೆ ಯಡಿಯೂರಪ್ಪನವರು ಸಿಎಂ ಆಗುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ಒಂದಷ್ಟು ಜನ ಬಿಜೆಪಿಗೆ ಜಂಪ್ ಆಗ್ತಾರೆ. ಆ ಕ್ಷಣವನ್ನ ಕೂಡ ಇಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಎಸ್ಟಿ ಸೋಮಶೇಖರ್ ಅವರು. ನೈಸ್ ವಿಚಾರವಾಗಿ ಸದನದಲ್ಲಿ ಚರ್ಚೆ ಮಾಡಿದ್ದೆ, ಆದರೆ ರುದ್ರೇಶ್ ನನ್ನ ಬಗ್ಗೆ ಅಗೌರವದಿಂದ ಮಾತನಾಡಿದ್ರು. ಬಿಜೆಪಿಗೆ ಬರಬೇಕಾದ್ರೆ ಬೂಟ್ ನೆಕ್ಕಿ ಬರಬೇಕಾ? ಬೂಟ್ ನೆಕ್ಕುವ ಸಂಸ್ಕೃತಿ ಬಿಜೆಪಿಯಲ್ಲಿ ಇದೆಯಾ? ನನ್ನ ಪ್ರಶ್ನೆಗಳಿಗೆ ಉತ್ತರ ನೀಡಿ, ನಿಮ್ಮ ನಿರ್ಣಯವನ್ನ ತಿಳಿಸಿ, ನೀವು ಕೊಡುವಂತಹ ಉತ್ತರ ನನಗೆ ಬಹಳ ಮುಖ್ಯವಾದದ್ದು ಅಂತ ಬಿಎಸ್ವೈಗೆ ಪತ್ರವನ್ನ ಬರೆದಿದ್ದಾರೆ ಎಸ್ಟಿ ಸೋಮಶೇಖರ್ ಅವರು. ಕೆಲವೊಂದಷ್ಟು ಸುಮಾರು 13 ಪ್ರಶ್ನೆಗಳನ್ನ ಕೇಳುವ ಮುಖಾಂತರವಾಗಿ ಮತ್ತೆ ವಾಪಸ್ ನನ್ನನ್ನು ಬಿಜೆಪಿಗೆ ಕರೆಸಿಕೊಳ್ಳಿ ಅನ್ನುವಂತಹ ವಿಚಾರವಾಗಿ ಇತ್ತೀಚೆಗೆ ಈ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ, ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪರವಾಗಿ ಹೇಳಿಕೆಯನ್ನ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಬಿಜೆಪಿಯ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿತ್ತು. ಈಗ ಮತ್ತೆ ವಾಪಸ್ ಕರೆದುಕೊಳ್ಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರ ಬರೆದಿದ್ದಾರೆ.